dear students, welcome to my English class. I am your Mahesh Magdum sir. In today's session, we are discussing SSLC second language English composition question number 8 and sub question number 32, story development. So, ಈ ಒಂದು ಕಾಂಪೋಸಿಷನ್ನಲ್ಲಿ ಬರತಕ್ಕಂತಹ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಯಾವುದು ಅಂತಂದರೆ ಸ್ಟೋರಿ ಡೆವಲಪ್ಮೆಂಟ್. ನಮ್ಮ ಕಳೆದ ವಿಡಿಯೋನಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ನಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 7, 8 ಮತ್ತು 9, ಸಬ್ ಕ್ವಶನ್ ನಂಬರ್ 31, 32 ಮತ್ತು 33 ಈ 3 ಪ್ರಶ್ನೆಗಳು ಸ್ಕೋರಿಂಗ್ ದೃಷ್ಟಿಯಿಂದ ಮತ್ತು ಪಾಸಿಂಗ್ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಈ ಪೈಕಿ ನಾವು ಪ್ರೊಫೈಲ್ ಟು ಪ್ಯಾರಾಗ್ರಾಫ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಟೋರಿ ಡೆವಲಪ್ಮೆಂಟನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಈ ಸ್ಟೋರಿಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಹಿಂಟ್ಸ್ಗಳ ಆಧಾರದ ಮೇಲೆ ಡೆವಲಪ್ ಮಾಡಬೇಕಾಗ್ತದೆ. ಸೊ ಬಿಫೋರ್ ದ್ಯಾಟ್ ಲೆಟ್ ಅಸ್ ಸಿ ವಾಟ್ ಈಸ್ ಸ್ಟೋರಿ ಡೆವಲಪ್ಮೆಂಟ್. ಸ್ಟೋರಿ ಡೆವಲಪ್ಮೆಂಟ್ ಈಸ್ ಅ ರೈಟಿಂಗ್ ಸ್ಕಿಲ್ ಇನ್ ವಿಚ್ ಯು ಆರ್ ಗಿವನ್ ಕ್ಲೂಸ್, ಆ್ಯನ್ ಔಟ್ಲೈನ್ ಆರ್ ಫ್ಯೂ ಹಿಂಟ್ಸ್. You have to expand them into a complete story using simple and correct English. ಸೊ ಈ ಸ್ಟೋರಿ ಡೆವಲಪ್ಮೆಂಟ್ ಕ್ವಶನ್ನಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ, ಒಂದು ಕತೆಗೆ ಸಂಬಂಧಪಟ್ಟಂತಹ ಒಂದು ಔಟ್ಲೈನನ್ನು ಕೊಟ್ಟಿರ್ತಾರೆ, ಅಂತಂದರೆ ಸ್ಮಾಲ್ ಹಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಆ ಹಿಂಟ್ಸ್ಗಳನ್ನು ಬಳಸಿಕೊಂಡು ಸರಳವಾಗಿರ್ತಕ್ಕಂತಹ ಇಂಗ್ಲೀಷನ್ನು ಉಪಯೋಗಿಸಿಕೊಂಡು ನಾವು ಒಂದು ಸ್ಟೋರಿಯನ್ನು ಮಾಡಬೇಕು, ಒಂದು ಮೀನಿಂಗ್ಫುಲ್ ಸ್ಟೋರಿಯನ್ನು ಮಾಡಬೇಕು. ಸೊ ಹಾಗಾದರೆ ಈ ಸ್ಟೋರಿ ಡೆವಲಪ್ಮೆಂಟ್ನ ಮುಖ್ಯವಾಗಿರ್ತಕ್ಕಂತಹ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದರೆ, ಡೆವಲಪ್ ಐಡಿಯಾಸ್ ಲಾಜಿಕಲಿ, ಅಲ್ಲಿ ಕೊಟ್ಟಿರ್ತಕ್ಕಂತಹ ವಿಚಾರಗಳನ್ನು ತಾರ್ಕಿಕವಾಗಿ ವಿಸ್ತರಿಸ್ತಾ ಹೋಗಬೇಕು. ಯೂಸ್ ಕರೆಕ್ಟ್ ಗ್ರಾಮರ್ ಆ್ಯಂಡ್ ವೆಕ್ಯಾಬ್ಲರಿ. ಸೊ ಅಲ್ಲಿ ಸಮಂಜಸವಾಗಿರ್ತಕ್ಕಂತಹ ಶಬ್ದ ಭಂಡಾರವನ್ನು ಬಳಸುವುದರ ಜೊತೆಗೆ ವ್ಯಾಕರಣಬದ್ಧವಾಗಿರ್ತಕ್ಕಂಥ ವಾಕ್ಯ ರಚನೆ ಕೂಡ ಬಹಳ ಮುಖ್ಯವಾಗುತ್ತೆ. ಅರೇಂಜ್ ಇವೆಂಟ್ಸ್ ಇನ್ ಸೀಕ್ವೆನ್ಸ್. ಸೊ ಅಲ್ಲಿರ್ತಕ್ಕಂಥ ಘಟನಾವಳಿಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ತಾ ಹೋಗಬೇಕು. ಆಮೇಲೆ ಕೊನೆಯಲ್ಲಿ ರೈಟ್ ಮೀನಿಂಗ್ಫುಲ್ ಕನ್ಕ್ಲೂಷನ್, ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಕನ್ಕ್ಲೂಷನನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕಾಗ್ತದೆ. ಲಾಸ್ಟ್ಗೆ ಸ್ಟೇಟ್ ಅ ಶೂಟೇಬಲ್ ಮಾರಲ್, ಕೊನೆಗೆ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನು ಅನ್ನೋದನ್ನು ನಾವು ಬರಿಬೇಕಾಗ್ತದೆ. ಸೊ ಸಮ್ ಇಂಪಾರ್ಟೆಂಟ್ ಟ್ರಿಕ್ಸ್. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಈ ಸ್ಟೋರಿ ಡೆವಲಪ್ಮೆಂಟ್ನಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸ್ತಾರೆ. ವಾಕ್ಯ ರಚನೆ ತಪ್ಪಾಗಬಹುದು ಅಂತಕ್ಕಂಥ ಗೊಂದಲ ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಸೊ ಇವಾಗ ನಾನು ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ಗಳನ್ನು ಕೊಡ್ತಾ ಇದ್ದೀನಿ ಸ್ಟೋರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ. ಏನು ಈ ಟ್ರಿಕ್ಸ್ ಅಂತ ನೋಡೋದಾದರೆ, ಇಲ್ಲಿ ಯಾವುದೇ ಸ್ಟೋರಿಯನ್ನು ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೊರಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ 4 ಸೆಂಟೆನ್ಸ್ಗಳನ್ನು ನಾವು ಫಿಕ್ಸ್ ಆಗಿ ಬೈಹಾರ್ಟ್ ಮಾಡಿ ಇಟ್ಕೋಬೇಕು. ಯಾವುದೇ ಸ್ಟೋರಿ ಬಂದರೂ ಕೂಡ ಸ್ಟಾರ್ಟಿಂಗ್ನಲ್ಲಿ ಈ 4 ಸೆಂಟೆನ್ಸಸ್ಗಳನ್ನು ನಾವು ಬರೀಬೇಕು. ಸೊ ಮೊದಲನೇ ಸೆಂಟೆನ್ಸ್ ಬಂದುಬಿಟ್ಟು, ಸ್ಟೋರೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಕತೆಗಳು ಬಹಳ ಆಸಕ್ತಿದಾಯಕವಾಗಿರ್ತವೆ. ಎವ್ರಿ ಒನ್ ಲೈಕ್ ಸ್ಟೋರೀಸ್. ಪ್ರತಿಯೊಬ್ಬರು ಕತೆಗಳನ್ನು ಇಷ್ಟಪಡ್ತಾರೆ. ಐ ಲೈಕ್ ಸ್ಟೋರೀಸ್ ವೆರಿ ಮಚ್. ನನಗೂ ಕೂಡ ಕಥೆ ಎಂದರೆ ತುಂಬ ಇಷ್ಟ. ಸೊ ಈ 3 ಸೆಂಟೆನ್ಸ್ಗಳು ಯಾವುದೇ ಸ್ಟೋರಿ ಡೆವಲಪ್ಮೆಂಟ್ ನಮಗೆ ಕೊಟ್ಟರೂ ಕೂಡ ನಾವು ಈ 3 ಸೆಂಟೆನ್ಸ್ಗಳನ್ನು ಫಸ್ಟ್ಗೆ ಬರೀಬೇಕು. ಇನ್ನು 4th ಸೆಂಟೆನ್ಸ್ ಬಂದುಬಿಟ್ಟು, ದಿಸ್ ಈಸ್ ದ ಸ್ಟೋರಿ ಆಫ್. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೂಸ್ಗಳ ಆಧಾರದ ಮೇಲೆ ಇದು ಯಾವ ಕತೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ದ ಸ್ಟೋರಿ ಆಫ್ ಎ ಕ್ರೋ, ರೈಟ್, ದಿಸ್ ಈಸ್ ದ ಸ್ಟೋರಿ ಆಫ್ ಎ ಕ್ರೋ. ಸೊ ಇಫ್ ಇಟ್ ಈಸ್ ದ ಸ್ಟೋರಿ ಆಫ್ ಅ ವುಡ್ ಕಟರ್, ರೈಟ್, ದಿಸ್ ಈಸ್ ದ ಸ್ಟೋರಿ ಆಫ್ ಅ ವುಡ್ ಕಟರ್. ಇಫ್ ದ ಸ್ಟೋರಿ ಈಸ್ ಆಫ್ ಹೇರ್ ಆ್ಯಂಡ್ ಟೋಟೈಸ್, ರೈಟ್, ಹೇರ್ ಆ್ಯಂಡ್ ಟೋಟೈಸ್. ಸೊ ಯಾವ ಕಥೆಯನ್ನು ಅಲ್ಲಿ ಕೊಟ್ಟಿರ್ತಾರೆ ಆ ಕಥೆಯ ಹೆಸರನ್ನು ಇಲ್ಲಿ ಬರೀಬೇಕು. ಇದು 4th ಸೆಂಟೆನ್ಸ್ ಆಯಿತು. ಸೊ ಈ 3 ಅಂಕಗಳಿಗೆ ನಾವು ಒಂದು 7 to 8 ಸೆಂಟೆನ್ಸಸ್ಗಳನ್ನ ಬರೀಬೇಕಾಗ್ತದೆ. ಅದರಲ್ಲಿ ಒಂದು 4 ಸೆಂಟೆನ್ಸಸ್ಗಳು ಈಗಾಗಲೇ ಆಗಿಬಿಟ್ಟು. ಸೊ ಇನ್ನು ಮುಂದೆ ಕಥೆಯನ್ನು ಪ್ರಾರಂಭ ಮಾಡುವಾಗ ನಾವು ಸಾಮಾನ್ಯವಾಗಿ ಒನ್ಸ್ ಅಪಾನ್ ಎ ಟೈಮ್, ಲಾಂಗ್ ಎಗೋ ಅಂತಕ್ಕಂಥ ಸೆಂಟೆನ್ಸಸ್ಗಳಿಂದ ಸ್ಟೋರಿಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ 4 ಸೆಂಟೆನ್ಸ್ಗಳ ಬಗ್ಗೆ ನೀವು ಇವುಗಳನ್ನು ಬರೆದುಕೊಂಡು ಬಹಟ್ ಮಾಡಿದ್ದೇ ಆದರೆ ನಿಮಗೆ ಸ್ಟೋರಿ ಡೆವಲಪ್ಮೆಂಟಲ್ಲಿ 3 ಅಂಕಗಳನ್ನು ಪಡೀಲಿಕ್ಕೆ ಬಹಳ ಸುಲಭವಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಮುಂದೆ ಬರ್ತಾ ಇಲ್ಲಿ ಸ್ಟೋರಿ ಡೆವಲಪ್ಮೆಂಟ್ನಲ್ಲಿ ನಾವು ಫಾರ್ಮೇಷನ್ ಮಾಡ್ತಕ್ಕಂಥ ಸೆಂಟೆನ್ಸಸ್ಸು ಯಾವ ಟೆನ್ಸಲ್ಲಿ ಇರಬೇಕು. ಸೊ ಆಲ್ಮೋಸ್ಟ್ ಆಲ್ ಸ್ಟೋರೀಸ್ ಆರ್ ಇನ್ ಪಾಸ್ಟ್ ಟೆನ್ಸ್. ಕತೆಗಳು
ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳಾಗಿರೋದ್ರಿಂದ ಅವು ಎಲ್ಲವುಗಳು ಕೂಡ ಭೂತಕಾಲದಲ್ಲಿರ್ತವೆ. ಯು ಕ್ಯಾನ್ ಡೆವಲಪ್ ಸ್ಟೋರೀಸ್ ಯೂಸಿಂಗ್ S+V2 ಪ್ಯಾಟರ್ನ್, ದಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸಿ ವಾಕ್ಯ ರಚನೆ ಮಾಡಿ ಕಥೆಯನ್ನು ಡೆವಲಪ್ ಮಾಡಬೇಕು. ಇದು ಬಹಳ ಮುಖ್ಯ. ಸಾಮಾನ್ಯವಾಗಿ ಮಕ್ಕಳಿಗೆ ಮೀನು ತಂದು ಕೊಟ್ಟರೆ ಅವರು ತಿಂದು ಮತ್ತೆ ಮೀನನ್ನು ಕೇಳ್ತಾರೆ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ಅವರಿಗೆ ಮೀನು ಹಿಡಿಲಿಕ್ಕೆ ಕಲಿಸ್ತಾ ಇದ್ದೇವೆ ನಾವು. ಸೊ ಒಂದು ವೇಳೆ ಅವರಿಗೆ ಈ ಮೀನು ಹಿಡಿತಕ್ಕಂಥ ಕಲೆಯನ್ನು ಕರಗತ ಮಾಡಿಕೊಟ್ರೆ ಅವರು ನಮ್ಮ ಬಳಿ ಬರೋದಿಲ್ಲ, ಅವರೇ ನೇರವಾಗಿ ಮೀನನ್ನು ಹಿಡ್ಕೊಂಡು ಬರ್ತಾರೆ. ಸೊ ಇದರ ತಾತ್ಪರ್ಯ ಏನು ಅಂತಂದರೆ ಮಕ್ಕಳಿಗೆ S+V2 ಪ್ಯಾಟರ್ನಲ್ಲಿ ಸೆಂಟೆನ್ಸ್ ಫಾರ್ಮೇಷನನ್ನು ನಾವು ಹೇಳಿಕೊಟ್ರೆ ಮಕ್ಕಳು ತಾವಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಕಥೆಗಳನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಏನದು S+V2 ಅಂತಂದರೆ, ಎಸ್ ಅಂದರೆ ಸಬ್ಜೆಕ್ಟ್. ಸೊ ಇವಾಗ ತಗೊಳ್ಳಿ, ಒಂದು ಕ್ರೋ ಕಾಗೆ ಕತೆ ಐತಿ ಅಂತ ತಿಳ್ಕೊಂಡ್ರೆ ಅಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ಕ್ರೋ ಆಗುತ್ತೆ. ಇನ್ನು ಪ್ರನೌನ್ ನೋಡೋದಾದರೆ ಕ್ರೋ ಪ್ರನೌನ್ ಬಂದು ಇಟ್ ಆಗುತ್ತೆ. ಇಡೀ ಸ್ಟೋರಿ ಮುಗಿಯುವವರೆಗೂ ಕೂಡ ನೌನ್ ಬರಬೇಕು, ಇಲ್ಲಾಂದರೆ ಪ್ರನೌನ್ ಬರಬೇಕು ಸಬ್ಜೆಕ್ಟಲ್ಲಿ. ಸೊ ನೌನ್ ಬಂದರೆ ಕ್ರೋ ಬರುತ್ತೆ, ಪ್ರನೌನ್ ಬಂದರೆ ಇಟ್ ಬರುತ್ತೆ. ಇನ್ನು V2 ಫಾರ್ಮನ್ನು ನೋಡೋದಾದರೆ, ಇಫ್ ದೆರ್ ಇಸ್ ಎ ಹೆಲ್ಪಿಂಗ್ ವರ್ಬ್, ಅಲ್ಲಿ ಹೆಲ್ಪಿಂಗ್ ವರ್ಬ್ ಇತ್ತಂದರೆ ವಾಸ್ ಬರುತ್ತೆ. ಮೇನ್ ವರ್ಬ್ ಇತ್ತಂದರೆ ಅದರ V2 ಫಾರ್ಮ್ ಬರುತ್ತೆ, ಸರ್ಚ್. ಅಥವಾ ಈಗ ಫಾರ್ ಎಕ್ಸಾಂಪಲ್ ಈಗ ಸಿ ಅಂತ ಇದೆ, ಸಿದ ಪಾಸ್ಟ್ ಫಾರ್ಮ್ ಏನು ಸಾ. ಥಿಂಕ್ ಅಂತ ಇದೆ, ಥಿಂಕದ ಪಾಸ್ಟ್ ಫಾರ್ಮ್ ಏನು ಥಾಟ್. ಸೊ ಈ ರೀತಿಯಾಗಿ S+V2 +O ಆಬ್ಜೆಕ್ಟ್, ಈ ಒಂದು ಸ್ಟ್ರಕ್ಚರ್ನಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಾ ನಾವು ಸ್ಟೋರಿಗಳನ್ನು ಅತ್ಯಂತ ಸುಲಭವಾಗಿ ಡೆವಲಪ್ ಮಾಡ್ಬೋದು. ಸೊ ಇವಾಗ ನಾವೊಂದು ಎಕ್ಸಾಂಪಲನ್ನು ನೋಡೋದಾದರೆ, ಈ ರೀತಿಯಾಗಿರ್ತಕ್ಕಂತಹ ಕ್ಲೂಸ್ಗಳನ್ನು ಕೊಟ್ಟಿರ್ತಾರೆ ಸ್ಟೋರಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮೆಲ್ಲರಿಗೂ ಅತ್ಯಂತ ಫ್ಯಾಮಿಲಿಯರ್ ಆಗಿರ್ತಕ್ಕಂಥ ಸ್ಟೋರಿ ಥರ್ಸ್ಟಿ ಕ್ರೋ. ಸೊ ಇವಾಗ ನೋಡಿ, ಅ ಕ್ರೋ ಅಂತ ಒಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅ ಕ್ರೋ, ಥರ್ಸ್ಟಿ, ಸರ್ಚ್, ವಾಟರ್, ಫ್ಲೂ, ಹಿಯರ್, ದೇರ್, ಅ ಪಾಟ್, ವೆರಿ ಲಿಟಲ್ ವಾಟರ್, ಥಾಟ್ ಪ್ಲಾನ್, ಕಲೆಕ್ಟ್ ಪೆಬಲ್ಸ್, ಡ್ರಾಪ್ ಇಂಟು, ವಾಟರ್ ಕೇಮ್ ಅಪ್, ಡ್ರ್ಯಾಂಕ್, ಫ್ಲೂ ಅವೇ. ಸೊ ಈ ರೀತಿಯಾಗಿ ಇಲ್ಲಿ ಹಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಇವಾಗ ನಾವು ನಿಮಗೆ ಈ ಮೊದಲೇ ನಾನು ಹೇಳಿದಂಥ ಟ್ರಿಕ್ಸ್ಗಳನ್ನು ಬಳಸಿ ಸ್ಟೋರಿ ಡೆವಲಪ್ಮೆಂಟ್ ಮಾಡೋದಾದರೆ, ಫಸ್ಟ್ ಸೆಂಟೆನ್ಸ್ ಬಂದುಬಿಟ್ಟು ಸ್ಟೋರೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್, ಎವ್ರಿ ಒನ್ ಲೈಕ್ಸ್ ಸ್ಟೋರೀಸ್, ಐ ಲೈಕ್ ಸ್ಟೋರೀಸ್ ವೆರಿ ಮಚ್, ದಿಸ್ ಈಸ್ ದ ಸ್ಟೋರಿ ಆಫ್ ಅ ಥರ್ಸ್ಟಿ ಕ್ರೋ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕ್ರೋ. ಸೊ ನೋಡಿ ಇವಾಗ ಇಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಆಯಿತು, ದೇರ್ ವಾಸ್ ನೋಡಿ, ದೇರ್ ಬಂದುಬಿಟ್ಟು ಸಬ್ಜೆಕ್ಟ್ ಆಯಿತು, ವಾಸ್ ಇದು V2, ಅ ಕ್ರೋ ಆಬ್ಜೆಕ್ಟ್. ಸೊ ಎಲ್ಲ ಸೆಂಟೆನ್ಸ್ಗಳು S+V2 ಪ್ಯಾಟರ್ನಲ್ಲಿ ನಾವು ಅತ್ಯಂತ ಸುಲಭವಾಗಿ ಮಾಡ್ತಾ ಹೋಗಬೇಕು. ಇವಾಗ ಕ್ರೋ ಅಂತಕ್ಕಂಥ ವರ್ಡ್ಗೆ ಒಂದು ಸೆಂಟೆನ್ಸ್ ಆಯಿತು, ಏನು, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕ್ರೋ. ಇವಾಗ ನೆಕ್ಸ್ಟ್ ಕ್ಲೂ ಬಂದುಬಿಟ್ಟು ಥರ್ಸ್ಟಿ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕ್ರೋ, ಇಟ್ ವಾಸ್ ವೆರಿ ಥರ್ಸ್ಟಿ. ನೋಡಿ ಇವಾಗ ಇಲ್ಲಿ ಮತ್ತೆ ಇಟ್ ಸಬ್ಜೆಕ್ಟ್ ಆಯಿತು, ವಾಸ್ V2 ಆಯಿತು, ಇಟ್ ವಾಸ್ ವೆರಿ ಥರ್ಸ್ಟಿ. ನೆಕ್ಸ್ಟ್ ಕ್ಲೂ ನೋಡೋದಾದರೆ ಸರ್ಚ್ ವಾಟರ್. ಸೊ ಇವಾಗ ಮತ್ತೆ ನಾವು S+V2 ಪ್ಯಾಟರ್ನಲ್ಲಿ ಸೆಂಟೆನ್ಸ್ ಮಾಡ್ತೀವಿ. ಇಲ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಇಟ್ ವಾಸ್ ಸರ್ಚಿಂಗ್ ಫಾರ್ ವಾಟರ್, ಅದು ನೀರನ್ನು ಹುಡುಕ್ತಾ ಇತ್ತು. ಇನ್ನು ನೆಕ್ಸ್ಟ್ ಕ್ಲೂ ನೋಡೋದಾದರೆ ಫ್ಲೂ ಹಿಯರ್ ಆ್ಯಂಡ್ ದೇರ್. ನೋಡಿ, ಇಟ್ ವಾಸ್ ಸರ್ಚಿಂಗ್ ಫಾರ್ ವಾಟರ್, ಇಟ್ ಫ್ಲೂ ಹಿಯರ್ ಆ್ಯಂಡ್ ದೇರ್, ಅಟ್ ಲಾಸ್ಟ್ ಇಟ್ ಸಾ ಅ ಪಾಟ್, ಕೊನೆಗೆ ಒಂದು ಮಡಿಕೆಯನ್ನು ನೋಡಿತು. ಮತ್ತು ದೆರ್ ವಾಸ್ ವೆರಿ ಲಿಟಲ್ ವಾಟರ್ ಇನ್ ದ ಪಾಟ್, ಆ ಒಂದು ಮಡಿಕೆಯಲ್ಲಿ ಸ್ವಲ್ಪ ನೀರಿತ್ತು. ಕ್ರೋ ಟ್ರೈಡ್ ಟು ಡ್ರಿಂಕ್ ವಾಟರ್. ನೋಡಿ, ಕ್ರೋ ಅಂತಕ್ಕಂಥದ್ದು ಸಬ್ಜೆಕ್ಟ್, ಇಲ್ಲಿ ನೌನ್ ಬಂದಿದೆ, ಟ್ರೈಡ್ ಅಂತಕ್ಕಂಥದ್ದು V2. ಕ್ರೋ ಟ್ರೈಡ್ ಟು ಡ್ರಿಂಕ್ ವಾಟರ್ ಬಟ್ ಇಟ್ಸ್ ಪೀಕ್ ಕುಡ್ ನಾಟ್ ರೀಚ್ ವಾಟರ್. ಸೊ ಅದರ ಒಂದು ಬಾಯಿಗೆ ನೀರು ಬರಲಿಲ್ಲ. ಇಟ್ ಥಾಟ್ ಆಫ್ ಅ ಕ್ಲೆವರ್ ಪ್ಲ್ಯಾನ್. ಸೊ ಅವಾಗ ಅದೇನು ಮಾಡಿತಪ್ಪ ಅಂತಂದರೆ ಒಂದು ಜಾಣ ಉಪಾಯವನ್ನು ಯೋಚಿಸಿತು. ಇಟ್ ಥಾಟ್. ಇಟ್ ಕಲೆಕ್ಟೆಡ್ ಸಮ್ ಸ್ಮಾಲ್ ಪೆಬಲ್ಸ್. ಸೊ ಅಲ್ಲೇ ಬಿದ್ದಿರತಕ್ಕಂತಹ ಸಣ್ಣ ಸಣ್ಣ ಹರಳುಗಳನ್ನು ಅದು ಕಲೆಕ್ಟ್ ಮಾಡಿತು. ಆ್ಯಂಡ್ ಡ್ರಾಪ್ಡ್ ಇನ್ ಟು ದ ಪಾಟ್ ಒನ್ ಬೈ ಒನ್. ಅವುಗಳನ್ನು ಒಂದೊಂದಾಗಿ ಆ ಮಡಿಕೆಯೊಳಗೆ ಹಾಕ್ತಾ ಹೋಯಿತು. ಸ್ಲೋಲಿ ವಾಟರ್ ಕೇಮ್ ಅಪ್. ನೋಡಿ, ಈಗ ವಾಟರ್ ಬಂದುಬಿಟ್ಟು ಸಬ್ಜೆಕ್ಟ್ ಆಯಿತು,
ಕೇಮ್ ಇದು V2. ಅಪ್. ಕ್ರೋ ಡ್ರ್ಯಾಂಕ್ ವಾಟರ್. ಮತ್ತೆ ನೋಡಿ, ಕ್ರೋ ಸಬ್ಜೆಕ್ಟು, ಡ್ರ್ಯಾಂಕ್ V2. ಕ್ರೋ ಡ್ರ್ಯಾಂಕ್ ವಾಟರ್ ಆ್ಯಂಡ್ ಫ್ಲೂ ಅವೇ ಹ್ಯಾಪಿಲಿ. ಸೊ ಈ ರೀತಿಯಾಗಿ ನಾವು ಮೊದಲ 4 ವಾಕ್ಯಗಳನ್ನು ಬರೆದುಬಿಟ್ಟು ಆಮೇಲೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಕ್ಲೂಸ್ಗಳನ್ನು ಬಳಸಿಕೊಂಡು S+V2 ಪ್ಯಾಟರ್ನಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಸ್ಟೋರಿ ಡೆವಲಪ್ಮೆಂಟನ್ನು ಅತ್ಯಂತ ಸುಲಭವಾಗಿ ಮಾಡ್ಬೋದು. ಇನ್ನು ಮಾರಲ್ ಆಫ್ ದ ಸ್ಟೋರಿ ನೋಡೋದಾದರೆ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಸೊ ನಾವು ಅವಶ್ಯಕತೆ ಇದು ಅನ್ವೇಷಣೆಯ ತಾಯಿ ಅಂತಕ್ಕಂಥದ್ದು ನೀತಿ. ಸೊ ಇವಾಗ ನಮಗೆ ಯಾವಾಗ ಈ ಕಾಗೆಗೆ ನೀರಡಿಕೆ ಆಗಿತ್ತು, ಅದು ನೀರು ಕುಡಿಬೇಕಾಗಿತ್ತು, ಬಟ್ ಆ ಮಡಿಕೆಯಲ್ಲಿ ಸ್ವಲ್ಪವೇ ನೀರಿತ್ತು. ಅದು ಏನಾದರೂ ಮಾಡಿ ಆ ನೀರನ್ನು ಕುಡಿಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತಪ್ಪ ಅಂತಂದರೆ ಅದು ಒಂದು ಉಪಾಯವನ್ನು ಮಾಡ್ತು. ಸೊ ಹೀಗಾಗಿ ಈ ಅವಶ್ಯಕತೆ ಅಂತಕ್ಕಂಥದ್ದು ಒಂದು ಅನ್ವೇಷಣೆಯ ತಾಯಿ ಅಂತಕ್ಕಂಥದ್ದು ಈ ಸ್ಟೋರಿಗೆ ಶೂಟ್ ಆಗ್ತಕ್ಕಂತಹ ಒಂದು ಮಾರಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ಅತ್ಯಂತ ಸುಲಭವಾಗಿ ಸ್ಟೋರಿ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಇವಾಗ ನಾವು ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ನೋಡೋದಾದರೆ, ಪ್ರಿವಿಯಸ್ ಬ್ಲೂ ಪ್ರಿಂಟ್ನಲ್ಲಿ LBAನಲ್ಲಿ ಇದ್ದಿರ್ತಕ್ಕಂತಹ 8 ಸ್ಟೋರೀಸ್ಗಳನ್ನೇ ಪ್ರಿವಿಯಸ್ ಇಯರ್ನ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ, ಬೋರ್ಡ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳಲ್ಲಿ ಮತ್ತು 2 ಆ್ಯನ್ಯುವಲ್ ಕ್ವಶನ್ ಪೇಪರ್ಗಳಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಟೋರಿಗಳಲ್ಲೇ ಒಂದನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಯಾವ ಸ್ಟೋರೀಸ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸೊ ಸ್ಟೋರಿ ನಂಬರ್ 1 ಬಂದುಬಿಟ್ಟು 3 ಫ್ರೆಂಡ್ಸ್, 2 ಗೀಸ್ ಆ್ಯಂಡ್ ಎ ಟೋಟೈಸ್. ಸೊ 2 ಬಾತುಕೋಳಿಗಳು ಮತ್ತು 1 ಆಮೆ. ಈ ಕತೆ ಇದು ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಅವರು ಲಿಸ್ಟ್ ಔಟ್ ಮಾಡಿರ್ತಕ್ಕಂಥ ಮೊದಲ ಸ್ಟೋರಿ. ಇದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 3 2026 ಬಂದಿತ್ತು. ಸೊ ಇವಾಗ ಸೆಕೆಂಡ್ ಸ್ಟೋರಿ ನೋಡೋದಾದರೆ, ಹೇರ್ ಆ್ಯಂಡ್ ಟೋಟೈಸ್, ಆಮೆ ಮತ್ತು ಮೊಲದ ಕಥೆ. ಇದು ಮಾಡೆಲ್ 1 2026 ಕ್ವಶನ್ ಪೇಪರ್ನಲ್ಲಿ ಬಂದಿತ್ತು. ಸೊ ಇವಾಗ ಥರ್ಡ್ ಸ್ಟೋರಿ ನೋಡೋದಾದರೆ, 2 ನಟೋರಿಯಸ್ ಥೀವ್ಸ್, ಇಬ್ಬರು ಕುಖ್ಯಾತ ಕಳ್ಳರಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋರಿ ಹಿಂಟ್ಸ್ ಅದಾವೆ ಇಲ್ಲಿ. ಸೊ ಇದು ಕೂಡ ಮಾಡೆಲ್ ಕ್ವಶನ್ ಪೇಪರ್ 2 2026ನಲ್ಲಿ ಬಂದಿರತಕ್ಕಂಥ ಕತೆ. ಆಮೇಲೆ ಫೋರ್ತ್ ಒನ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಅತ್ಯಂತ ಫ್ಯಾಮಿಲಿಯರ್ ಆಗಿರತಕ್ಕಂಥ ಸ್ಟೋರಿ, ಅ ಪುವರ್ ವುಡ್ ಕಟರ್, ಕಟ್ಟಿಗೆ ಕಡಿಯವನು ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನು ನಾವು ನಮ್ಮ ಮಕ್ಕಳು ಸುಲಭವಾಗಿ ಇದನ್ನು ಕೂಡ ಏನಪ್ಪ ಅಂತಂದರೆ ಈ ಕೊಟ್ಟಿರ್ತಕ್ಕಂಥ ಕ್ಲೂಸ್ಗಳ ಆಧಾರದ ಮೇಲೆ ಡೆವಲಪ್ ಮಾಡ್ತಾರೆ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಪುವರ್ ವುಡ್ ಕಟರ್ ಇನ್ ಅ ವಿಲೇಜ್. ಎವ್ರಿ ಡೇ ಹಿ ಯೂಸ್ ಟು ಕಟ್ ವುಡ್ ಫ್ರಮ್ ದ ನಿಯರ್ ಬೈ ಫಾರೆಸ್ಟ್. ಒನ್ ಡೇ ವೈಲ್ ಕಟಿಂಗ್ ವುಡ್ on the bank of a river, his axe slipped from his hand and fell down into the river. He started crying. Goddess of river appeared. She asked, "Why are you crying?" He told, "Mother, my axe slipped from my hand and fell down into the water." Suddenly, Goddess of river jumped into the water and came up with a golden axe. But he was not accepted because it was not his. Again goddess jumped into the water, and this time she came up with a silver axe. Now also he was not accepted. And finally goddess jumped into the water and came up with a wooden axe. He was very happy because it was his. He accepted. So goddess pleased with his honesty and gave all golden, silver and wooden axes to him in reward. So moral of the story is, honesty is always rewarded. ಸೊ ಈ ರೀತಿಯಾಗಿ ಸ್ಟೋರೀಸ್ಗಳನ್ನು ನಾವು S+V2 ಪ್ಯಾಟರ್ನಲ್ಲಿ ಸುಲಭವಾಗಿ ಡೆವಲಪ್ ಮಾಡ್ಬೋದು. ಸೊ ಇವಾಗ ಫಿಫ್ತ್ ಸ್ಟೋರಿ ನೋಡೋದಾದರೆ, ಅ ಹಂಗ್ರಿ ಡಾಗ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಮಾಂಸದ ಅಂಗಡಿ ಮುಂದೆ ಒಂದು ಮಾಂಸದ ತುಂಡನ್ನು ಹಿಡಿದುಕೊಂಡಂತಹ ಒಂದು ನಾಯಿ ಒಂದು ಸೇತುವೆಯನ್ನು ದಾಟಬೇಕಾದ್ರೆ ಅದರ ಪ್ರತಿಬಿಂಬ ನೀರಲ್ಲಿ ಬಿದ್ದಿರುತ್ತೆ. ಸೊ ಅದು ಇನ್ನೊಂದು ನಾಯಿ ಅಂತ ತಿಳ್ಕೊಂಡು ಅದು ಬೊಗಳುತ್ತದೆ. ಅದರ ಬಾಯಲ್ಲಿರ್ತಕ್ಕಂಥ ಮಾಂಸದ ತುಂಡು ನೀರಲ್ಲಿ ಬಿದ್ದು ಹರ್ಕೊಂಡು ಹೋಗ್ತದೆ ಅಂತಕ್ಕಂಥದ್ದು. ಈ ಒಂದು ಸ್ಟೋರಿ ಕೂಡ ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು ಆ್ಯನ್ಯುವಲ್ ಎಕ್ಸಾಮಿನೇಷನ್ 1 2026 ಬಂದಿರತಕ್ಕಂಥ ಸ್ಟೋರಿ ಇದು. ಸೊ ಇವಾಗ ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡೋದಾದರೆ, ಸತೀಶ್ ಗುಜ್ರಾಲ್. ಸೊ ನಮ್ಮ SSLC ಸಿಲೆಬಸ್ನಲ್ಲಿರ್ತಕ್ಕಂತಹ ಕಲರ್ಸ್ ಆಫ್ ಸೈಲೆನ್ಸ್ ಲೆಸನ್ನಿಂದ ಸತೀಶ್ ಗುಜ್ರಾಲ್ ಬಗ್ಗೆ ಒಂದು ಸ್ಟೋರಿ ಸಂಬಂಧಪಟ್ಟಂಥ ಹಿಂಟ್ಸ್ ಇದೆ. ಇದು ಕೂಡ LBAನಲ್ಲಿ ಲಿಸ್ಟ್ ಔಟ್ ಮಾಡಿದಂತಹ ಒಂದು ಸ್ಟೋರಿ. ಇನ್ನು ನೆಕ್ಸ್ಟ್ ಸೆವೆಂತ್ ಒಂದು ಬಂದುಬಿಟ್ಟು ವ್ಯಾಂಗ್ಜಿಯಾ.
ಸೊ ನಮ್ಮ ಸಪ್ಲಿಮೆಂಟ್ ರೀಡಿಂಗ್ನಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಒಂದು 4th ಸಪ್ಲಿಮೆಂಟ್ ರೀಡಿಂಗ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವ್ಯಾಂಗ್ಜಿಯಾಗಿ ಸಂಬಂಧಪಟ್ಟಂಥ ಒಂದು ಹಿಂಟ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟು ಸ್ಟೋರಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಇದು ಕೂಡ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 2026ನಲ್ಲಿ ಬಂದಿರತಕ್ಕಂಥ ಒಂದು ಸ್ಟೋರಿ. ಇನ್ ಲಾಸ್ಟ್ 8th ಒನ್, ಈ ಲಯನ್ ಮತ್ತು ಮೌಸ್, ಸಿಂಹ ಮತ್ತು ಇಲಿಯ ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸಿಂಹ ಮಲಗಿರಬೇಕಾದ್ರೆ ಇಲಿ ಅದರ ಮೇಲೆ ಓಡಾಡ್ತಿರ್ತದೆ, ಅದಕ್ಕೆ ತೊಂದರೆ ಕೊಡ್ತಿರ್ತದೆ. ಆವಾಗ ಆ ಇಲಿಯನ್ನು ಕೈಯಲ್ಲಿ ಹಿಡಿದಂತಹ ಸಿಂಹ ಅದನ್ನು ಕೊಲ್ಲಿಕ್ಕೆ ನೋಡ್ತದೆ. ಆವಾಗ ಆ ಇಲಿ ಇದ್ದದ್ದು ಸಿಂಹಕ್ಕೆ ಕ್ಷಮೆ ಕೇಳ್ತದೆ, ಬಿಟ್ಬಿಡು, ನಾನು ನಿನಗೆ ಯಾವಾಗಾದರೂ ಸಹಾಯ ಮಾಡ್ತೀನಿ ಅಂತ ಅಂದಾಗ ನೆಕ್ಸ್ಟ್ ಮತ್ತೊಂದು ಸಾರಿ ಆ ಸಿಂಹ ಒಂದು ಬಲೆಯಲ್ಲಿ ಸಿಕ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಇಲಿ ಬಂದುಬಿಟ್ಟು ಆ ಸಿಂಹಕ್ಕೆ ಸಹಾಯ ಮಾಡ್ತದೆ ಅಂತಕ್ಕಂಥ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಕತೆ ಇದು. ಇದು ಕೂಡ ಮಾಡೆಲ್ ಕ್ವಶನ್ ಪೇಪರ್ 4 ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರ್ 1ನಲ್ಲಿ ಬಂದಿರತಕ್ಕಂತಹ ಒಂದು ಸ್ಟೋರಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಸ್ಟೋರಿ ಡೆವಲಪ್ಮೆಂಟ್ ಬಗ್ಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ, ನಾನು ಟ್ರಿಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ 4 ಸೆಂಟೆನ್ಸಸ್ಗಳು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು S+V2 ಪ್ಯಾಟ್ರನ್ನಲ್ಲಿ ಸಿಂಪಲ್ ಸೆಂಟೆನ್ಸಸ್ಗಳನ್ನು ಬಳಸಿಬಿಟ್ಟು ಸಬ್ಜೆಕ್ಟು ಪ್ಲಸ್ V2 ಫಾರ್ಮ್, ಹೆಲ್ಪಿಂಗ್ ವರ್ಬ್ ಇದ್ದರೆ ವಾಜು, ಮೇನ್ ವರ್ಬ್ ಇದ್ದರೆ V2 ಫಾರ್ಮನ್ನು ಬಳಸಿ ಸೆಂಟೆನ್ಸಸ್ಗಳನ್ನು ಸೀಕ್ವೆನ್ಸ್ ವೈಸ್ ಆ ಘಟನೆಗಳ ಆಧಾರದ ಮೇಲೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಹಿಂಟ್ಸ್ಗಳ ಆಧಾರದ ಮೇಲೆ ನಾವು ಮಾಡಿದ್ದೇ ಆದಲ್ಲಿ ಡೆಫಿನೆಟ್ ಆಗಿ ನಾವು 3/3 ಮಾರ್ಕ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಟೇಕ್ ಕೇರ್.